ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹ ಮುಖ್ಯಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಇವತ್ತಿನ ದಿವಸ ನಾನು ನಿಮಗೆ ವರ ಯಾವ ರೀತಿಯಾಗಿ ಪ್ರಾಪ್ತಿಯಾಗ್ತದೆ ಅಂತನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಎಲ್ಲರೂ ನಿಮಗ ವರ್ಷ ಭವಿಷ್ಯ ಹೇಳಿದ್ರು, ಹಿಂಗಾಗ್ತದ, ಈ ರಾಶಿಯವ್ರಿಗೆ ಇಷ್ಟ ಆಯ, ಇಷ್ಟು ವ್ಯಯ, ಈ ರೀತಿಯಾಗಿ ಲಾಭ, ಈ ರೀತಿಯಾಗಿ ನಷ್ಟ, ಇದೆಲ್ಲವನ್ನ ಹೇಳ್ಕೊಟ್ರು. ಆದ್ರೆ ನಾನು ನಿಮಗೆ ಇವತ್ತಿನ ದಿವಸ ಹೇಳ್ತಾ ಇರುವಂತದ್ದೇನು ಅಂತಂತಂದ್ರ, ಈ ಎಲ್ಲ ರೀತಿಯಾದಂತಹ ಸ್ಥಾನಗಳಲ್ಲಿ ಯಾವ್ದ್ಯಾವ್ದು ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ, ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಅನುಕೂಲವಾಗುವಂತಹ ಪೂಜಾ ಉಪಾಯಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ಮೊಟ್ಟ ಮೊದಲಿಗೆ ವಿದ್ಯೆ. ಸೊ ಮಕ್ಕಳಿಗೆ ವಿದ್ಯಾ ಬೇಕು ಅಂತನೋರು, ಯಾಕೆ ಅಂತಂತಂದ್ರೆ ಪರೀಕ್ಷೆಯ ಸಮಯವನ್ನ ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಹೊಸ ಆಯಾಮಕ್ಕೆ ಮಕ್ಕಳು ಹೊರಟಿದ್ದಾರೆ. ಹಾಗಿದ್ರೆ ವಿದ್ಯೆಗೋಸ್ಕರವಾಗಿ ಬಹಳಷ್ಟು ಜನ ಕೇಳ್ತಾರೆ, ಏನು ವಿದ್ಯಾ ಪ್ರಾಪ್ತಿ ಆಗ್ಬೇಕು ಗುರುಗಳೇ ನನ್ನ ಮಗನಿಗೆ, ಆ ರೀತಿಯಾಗಿ ನನಗೊಂದು ಏನಾದ್ರೂ ಉಪಾಯವನ್ನ, ಪರಿಹಾರವನ್ನ ಸೂಚಿಸಿ. ನನ್ನ ಮಗನ ರಾಶಿ ಈ ರೀತಿಯಾಗಿದೆ, ನಕ್ಷತ್ರ ಈ ರೀತಿ ಆಗಿದೆ, ಕುಂಡ್ಲಿ ಈ ರೀತಿಯಾಗಿದೆ, ಈ ರೀತಿಯಾದಂತಹ ಒಂದು ಫೇಸ್ ಒಳಗ ಅವ ಇದ್ದಾನ, ಓದಿದ್ದು ತಲೆಗೆ ಹತ್ವಲ್ತು, ನೆನಪುಳಿವಲ್ತು, ಆಮೇಲೆ ಬರ್ದದ್ದು ಎಲ್ಲಾ ಬಹಳ ಮಿಸ್ಟೇಕ್ ಇರ್ತದ, ಓದ್ಲಿಕ್ಕೆ ಬರೀಲಿಕ್ಕೆ ಮಾಡ್ಲಿಕ್ಕೆ ಅವನಿಗೆ ತೊಂದರೆ ಆಗ್ಲಿಕ್ಕತ್ತದ. ಸೊ ಇಷ್ಟೆಲ್ಲವನ್ನ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಹಾಗಿದ್ರೆ ನಾನು ನಿಮಗೆ ವಿದ್ಯೆಗೆ ಅನುಕೂಲವಾಗುವಂತಹ ಒಂದು ಉಪಾಯವನ್ನ ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ. ಏನು ವಿದ್ಯೆಗೆ ಉಪಾಯ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಆ ವಿದ್ಯಾ ಉಪಾಯವನ್ನ ನಿಮಗೆ ಹೇಳಿಕೊಡ್ತೇನೆ. ಸೊ ವಿದ್ಯೆ ಅನುಕೂಲತೆಗಳ ಆಗಬೇಕು ಅಂತನೋರು, ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಇದ್ದೇನೆ ಅಂತನೋರು, ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದುವಂತವ್ರು, ಮತ್ತೆ ಹೋಗ್ಬೇಕು ಅಂತ ಹೇಳಿ ಮನಸ್ಸಿಟ್ಕೊಂಡವರು, ಮನಸ್ಸು ಬರ್ಲಿಕ್ಕೆ, ಓದ್ಲಿಕ್ಕೆ, ವಿದ್ಯಾದ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಕೂಲ ಆಗ್ಲಿಕ್ಕೆ ನಮ್ದು ವಿದ್ಯಾ ಸಂಸ್ಥೆ ಇದೆ, ಒಳ್ಳೆ ಮಕ್ಕಳು ಬರಬೇಕು ನಮ್ಮ ಶಾಲೆಗೆ ಅಂತಿದ್ದವ್ರಿಗೆ, ಕಾಲೇಜ್ ಕಟ್ಟಿಸ್ಬಿಟ್ಟೆ ದೊಡ್ಡ ದೊಡ್ಡ ಬಿಲ್ಡಿಂಗು, ಆದ್ರೆ ಬಿಲ್ಡಿಂಗ್ ಒಳಗೆ ಮಕ್ಕಳಿಲ್ಲ ಅಂತನ್ನೋರಿಗೆ, ಸೊ ಎಲ್ಲಾ ಶಿಕ್ಷಕ ಮತ್ತು ಶಿಕ್ಷಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ಪರಿಹಾರ ಉಪಾಯವನ್ನ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಆ ಪರಿಹಾರ ಉಪಾಯ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಆ ಉಪಾಯ ಕೃಷ್ಣನ ಸ್ಮರಣೆ. ಸೊ ಕೃಷ್ಣನ ಸ್ಮರಣೆಯಲ್ಲೂ ಕೂಡ ಬಹಳ ವಿಧವಾಗಿರ್ತಕ್ಕಂತಹ ಕೃಷ್ಣನ ಸ್ಮರಣೆಗಳಿವೆ. ಅದರಲ್ಲಿ ಯಾವುದು ಗುರುಗಳೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಒಂದು ಪರಮ ಅದ್ಭುತವಾಗಿರ್ತಕ್ಕಂತಹ ಮಂತ್ರ ಇದೆ. ಆ ಮಂತ್ರ ಯಾವುದು ಅಂತಂತಂದ್ರೆ, ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಸೊ ಈ ಮಂತ್ರವನ್ನ, ಯಾವ ಮಂತ್ರ? ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಸೊ ಈ ಮಂತ್ರದ ಪಠಣವನ್ನ ಯಾರು ಮಾಡ್ತಾರೆ ಅವರಿಗೆ ವಿದ್ಯಾದೃಷ್ಟಿಯಿಂದ ಅನುಕೂಲವಾಗ್ತದೆ. ಶಿಕ್ಷಣದ ಕ್ಷೇತ್ರದಲ್ಲಿ ನೀವು ಮುಂದುವರಿತೀರಿ, ಎಲ್ಲ ರೀತಿಯಾದಂತಹ ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಮುಂದುವರಿತೀರಿ. ವಿದ್ಯಾರ್ಥಿ ಜೀವನ ಪರಮಾದ್ಭುತವಾಗ್ತದೆ. ಬರೆದಿದ್ದು ನೆನಪುಳಿತದೆ, ನೆನಪಿದ್ದನ್ನ ಮತ್ತೆ ಪರೀಕ್ಷೆಯಲ್ಲಿ ಬರುವಂತೂ ಕೂಡ ಆಗ್ತದೆ. ಸೊ ಅದಕ್ಕೆ ಈ ಮಂತ್ರವನ್ನ ಪಠಣ ಮಾಡಬೇಕು. ಎಷ್ಟು ಬಾರಿ ಪಠಣ ಮಾಡಬೇಕು ಅಂತ ಎಷ್ಟೋ ಜನ ಪ್ರಶ್ನೆ ಮಾಡ್ತೀರಿ. ಸೊ ಆ ಪಠಣೆ ಮಾಡುವಂತಹ ಒಂದು ಎಷ್ಟು ಲಿಮಿಟ್ ಇದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಅಭ್ಯಾಸಕ್ಕೆ ಕೂಡುವುದಕ್ಕಿಂತ ಮುಂಚಿತವಾಗಿ ಈ ಮಂತ್ರವನ್ನ ಹೇಳ್ಬೇಕು. ಯಾವುದು? ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಓದುಕ್ಕಿಂತ ಮೊದಲಿಗೆ ಪ್ರಾರಂಭದಲ್ಲಿ ಈ ಮಂತ್ರವನ್ನ ಹೇಳಬೇಕು. ತದನಂತರ ಇಲ್ಲಿ ಎಲ್ಲಾ ಓದು ಮುಗಿಸಿದ ಮೇಲೆ ಏನಿದೆ, ಈ ಮಂತ್ರವನ್ನ ಮತ್ತೊಮ್ಮೆ ಹೇಳಿ ಇದನ್ನ ಸಮಾಪ್ತಿಗೊಳಿಸ್ಬೇಕು. ಮಕ್ಕಳಾಗಬೇಕು, ಸಂತಾನ. ಸೊ ಸಂತಾನ ಅಂತ ಹೇಳಿ ಬಂದಾಗ ನಾನು ಕೂಡ ಆ ಸ್ಟೇಜ್ ಅನ್ನ ದಾಟ್ಕೊಂಡು ಬಂದಿದ್ದೇನೆ. ಬಹಳಷ್ಟು ಜನ ನನಗೆ ಕೇಳ್ತಾರೆ, ಗುರುಗಳೇ ಯಾವ ಮಂತ್ರದ ಪಠಣೆಯನ್ನ ಮಾಡಿದ್ರಿ ನೀವು ಅಂತ ಪ್ರಶ್ನೆ ಮಾಡ್ಕೊಂಡಾಗ ನಾನು ಎಲ್ಲರಿಗೂ ಕೂಡ ಈ ಉತ್ತರವನ್ನ ಹೇಳ್ತೇನೆ ಈ ಶ್ಲೋಕದ ಮೂಲಕವಾಗಿ. ಅದ್ಯಾವುದು ಅಂತಂದ್ರೆ, ಕೈ ಮುಗಿದು ಕೃಷ್ಣನನ್ನ ಪ್ರಾರ್ಥಿಸುವಂತಹ ಶ್ಲೋಕ, ಅನುಗ್ರಹ ಮಾಡು ಅಂತ ಹೇಳಿ ಕೇಳಿಕೊಳ್ಳುವಂತಹ ಶ್ಲೋಕ. ಆ ಶ್ಲೋಕ ಈ ರೀತಿಯಾಗಿದೆ. ಏನು ಅಂತಂದ್ರೆ, ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ. ಸೊ ಈ ಶ್ಲೋಕವನ್ನ ವಿಶೇಷವಾಗಿ ಪಠಣ ಮಾಡಬೇಕು.
ಪಠಣ ಮಾಡಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಕೃಷ್ಣನ ಪ್ರತಿಮೆಯನ್ನ ಇಟ್ಕೊಳ್ಬೇಕು. ಆ ಕೃಷ್ಣನ ಪ್ರತಿಮೆಗೆ ಈ ಮಂತ್ರವನ್ನ ಹೇಳ್ತಾ ನಾವು ಅಭಿಷೇಕವನ್ನ ಮಾಡಬೇಕು. ಎದರ ಅಭಿಷೇಕ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಹಾಲಿನ ಅಭಿಷೇಕವನ್ನ ಮಾಡಬೇಕು. ಇದನ್ನ ಪಯೋವ್ರತ ಅಂತನೂ ಕೂಡ ಕರೀತಾರೆ. ಪಯೋವ್ರತದ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಒಂದು ಡೇಟ್ ಅನ್ನ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ಅಥವಾ ಈ ವರ್ಷದ ಪಯೋವ್ರತ ಯಾವಾಗ ಅಂತ ಹೇಳಿ ನೀವು ಮೊಬೈಲ್ ಅಲ್ಲಿ ಸರ್ಚ್ ಕೊಟ್ರಿ ಅಂತಂದ್ರೆ ನಿಮಗೆ ಮುಹೂರ್ತಗಳು ದೊರೀತದೆ. ಈ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳ್ತಾ ಆ ಜಗತ್ಪತಿಯಾದಂತಹ ವಾಸುದೇವನನ್ನ ಪ್ರಾರ್ಥಿಸಿಕೊಳ್ಳುವಂಥದ್ದು, ನೀನೇ ನನ್ನ ಗರ್ಭದಲ್ಲಿ ಬಾ ಅಂತನ್ನುವುದನ್ನ ಹೆಣ್ಣು ಮಕ್ಕಳು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಬಹಳಷ್ಟು ಕಡೆ ನೀವು ಮೊರೆ ಹೋಗ್ತಿರ್ತೀರಿ, ಆದ್ರೆ ನಿಮಗೆ ಯಾರು ಕೂಡ ಈ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನ ಹೇಳೋದಿಲ್ಲ. ಈ ಮೂಲಕವಾಗಿ ನಾನು ನಿಮಗೆ ಸಂತಾನ ಗೋಪಾಲಕೃಷ್ಣನ ಮಂತ್ರವನ್ನ ಹೇಳ್ತಾ ಇದ್ದೇನೆ. ನೀವು ಇದನ್ನ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಇವತ್ತಿನ ದಿವಸ ಈ ಸಂತಾನ ಗೋಪಾಲಕೃಷ್ಣ ಮಂತ್ರ ನಿಮಗೆ ಉಪಲಬ್ಧವಿದೆ. ಸೊ ಅವಶ್ಯವಾಗಿ ತಾವೆಲ್ಲರೂ ಕೂಡ ಮಕ್ಕಳ ಪ್ರಾಪ್ತಿಗೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣನ ಈ ಮಂತ್ರವನ್ನ ವಿಶೇಷವಾಗಿ ಹೇಳಬೇಕು. ಆ ಮುಹೂರ್ತಗಳು ಏನು ಬರ್ತವೆ, ಆ ಮುಹೂರ್ತಕ್ಕೆ ಸರಿಯಾಗಿ ನೀವು ಶುದ್ಧರಾಗಿ ನೀವೇನ್ ಮಾಡಬೇಕು ಅಂತಂತಂದ್ರೆ ಆ ಕೃಷ್ಣನ ಒಂದು ಡೊಗ್ಗಾಲ ಕೃಷ್ಣನ ಮೂರ್ತಿ ಬರ್ತದೆ. ಸೊ ಅಂಬೆಗಾಲಿನಲ್ಲಿ ಇರತಕ್ಕಂತಹ ಕೃಷ್ಣನ ಮೂರ್ತಿ, ಬೆಣ್ಣೆ ತಿನ್ನುವಂತಹ ಕೃಷ್ಣನ ಮೂರ್ತಿ, ಆ ಕೃಷ್ಣನ ಮೂರ್ತಿಯನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಂಡು ಬಲಗಡೆಗೆ ದೀಪವನ್ನ ಹಚ್ಚಿ ಕೃಷ್ಣನ ಮೂರ್ತಿಯನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಆ ಕೃಷ್ಣನ ಮೂರ್ತಿಯ ಮುಂದೆ ಈ ಮಂತ್ರವನ್ನ ನೀವು ಪಠನೆ ಮಾಡಿದ್ದೇ ಆದಲ್ಲಿ, ಪಠನೆ ಮಾಡಿ ಅಭಿಷೇಕ ಮಾಡಿದ್ದೇ ಆದಲ್ಲಿ ನಿಮಗೆ ಅವಶ್ಯವಾಗಿ ಸತ್ಸಂತಾನ ಆಗೋದ್ರೊಳಗ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಸೊ ಅದಕ್ಕೆ ಸಂತಾನ ಪ್ರಾಪ್ತಿಗೆ ಹೇಳಿಕೊಟ್ಟಂತಹ ಮಹಾಮಂತ್ರ ಯಾವುದು ಅಂತಂತಂದ್ರೆ ನಾನು ಈ ಹೊತ್ತಿನವರೆಗೆ ನಿಮಗೆ ತಿಳಿಸಿಕೊಟ್ಟಂತಹ ಮಂತ್ರ. ಸೊ ಅದಕ್ಕೆ ಈ ಪೂಜೆಯ ವಿಧಾನ ಏನು ಅಂತಂದ್ರೆ ಬಹಳ ಸರಳ ಸುಲಲಿತವಾದಂತಹ ವಿಧಾನ. ಸೊ ಇದಕ್ಕೆ ಈ ಸುಲಲಿತವಾದಂತಹ ವಿಧಾನವನ್ನ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದೇನು ಅಂತಂತಂದ್ರೆ ನೀವು ವಿಶೇಷವಾಗಿ ಡೊಗ್ಗಾಲ ಕೃಷ್ಣನ ಮೂರ್ತಿಯನ್ನ ಒಂದು ಬಟ್ಟಲಲ್ಲೋ ಎದರಲ್ಲೋ ಇಟ್ಕೊಳ್ರಿ. ಇಟ್ಕೊಂಡು ನೀವೇನ್ ಮಾಡಿ ಅಂತಂತಂದ್ರೆ ಮಂತ್ರವನ್ನ ಪಠಣ ಮಾಡ್ರಿ. ಪಠಣೆ ಮಾಡಿ ಭಕ್ತಿಯಿಂದ ಆ ಸ್ವಾಮಿಗೆ ನೀವು ಅಭಿಷೇಕವನ್ನ ಮಾಡ್ರಿ. ಎದರದು ಹಾಲಿನ ಅಭಿಷೇಕವನ್ನ. ಆ ಅಭಿಷೇಕ ಮಾಡಿದಂತಹ ಹಾಲನ್ನ ಇಬ್ಬರು ಗಂಡ ಹೆಂಡತಿ ಕೂಡ ಸ್ವೀಕಾರ ಮಾಡಬೇಕಾದದ್ದು. ಅದನ್ನ ಇನ್ನ ಹೆಚ್ಚಿನ ಹಾಲಿನೊಳಗ ನೀವು ಬೆರೆಸ್ಬೇಕು. ಬೆರೆಸಿ ಅದನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ ನಂತರದಲ್ಲಿ ಪ್ರೀತಿಯಿಂದಿರಬೇಕು. ಇದು ಬಹಳ ಮುಖ್ಯ. ಸೊ ಅದನ್ನ ಹಾಲು ಸ್ವೀಕಾರ ಮಾಡಿಬಿಟ್ರೆ ಮಕ್ಕಳಷ್ಟೇ ಆಗೋದಲ್ಲ, ನೀವಿಬ್ಬರು ಪ್ರೀತಿಯಿಂದ ಇರಬೇಕು. ಆ ಸಮಯವನ್ನ ಪ್ರೀತಿಯಿಂದ ಕಳಿಬೇಕು. ಸೊ ಆ ಎಲ್ಲ ದಿನಗಳನ್ನ ಗಮನಿಸಿಕೊಂಡು ಕೃಷ್ಣನಿಗೆ ಅಭಿಷೇಕವನ್ನ ಮಾಡಿ ನೀವು ಕೂಡುವಂತಹ ಸಮಯದೊಳಗ ಅವಶ್ಯವಾಗಿ ಆ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ನೀವು ಆ ಹಾಲನ್ನ ಸೇವಿಸಿ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ನಿಮ್ಮ ಈ ಒಂದು ಭಕ್ತಿಗೆ ಮೆಚ್ಚಿ ತಾನು ಗರ್ಭದಲ್ಲಿ ಬರೋದು ಅತ್ಯಂತ ನಿಶ್ಚಿತ. ಆದ್ದರಿಂದ ನಾನು ಎಲ್ಲರಿಗೂ ಕೂಡ ಹೇಳುವುದಿಷ್ಟೇ, ಸಂತಾನ ಪ್ರಾಪ್ತಿಯಾಗಿ ತಪ್ಪದೆ ಪಯೋವ್ರತವನ್ನ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನ ಹೇಳಿ ತಾವೆಲ್ಲರೂ ಕೂಡ ಮಾಡಬೇಕು. ಯಾವತ್ತಿದ್ರೂ ಕೂಡ ಸಂತಾನ ಆಗೋದು ಮುಖ್ಯ, ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸತ್ಸಂತಾನ ಆಗುವಂಥದ್ದು ಅಷ್ಟೇ ಮುಖ್ಯ. ಅದಕ್ಕೆ ಆಸ್ತಿ ಮಾಡೋದು ದೊಡ್ಡದಲ್ಲ, ಕಿಂತು ಮಕ್ಕಳನ್ನ ಆಸ್ತಿಕರನ್ನಾಗಿ ಮಾಡೋದು ಬಹಳ ದೊಡ್ಡದಿದೆ. ಸೊ ಅದಕ್ಕೆ ಸಂತಾನ ಎಂಥದ್ದು ಅಂತಂತಂದ್ರೆ ಈ ವರ ಏನ್ ಭಗವಂತ ನಮಗೆ ಕೊಡ್ತಾನೆ ಇದನ್ನ ನಾವು ಹೊಳ್ಳಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡಪ್ಪ ಇದನ್ನ ತಗೋ ನನಗೆ ಬ್ಯಾರೇದ್ ಕೊಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಅಂತಹ ದೊಡ್ಡ ಸೌಭಾಗ್ಯ. ಸೊ ಅಂತಹ ಸೌಭಾಗ್ಯ ನಮ್ಮ ಜೀವನದೊಳಗ ಸುರಕ್ಷಿತವಾಗಿ ಕ್ಷೇಮವಾಗಿ ಎಲ್ಲ ರೀತಿಯಾದಂತಹ ಅಭಯಗಳಿಂದ ಎಲ್ಲ ರೀತಿಯಾದಂತಹ ಅನುಕೂಲತೆಗಳಿಂದ ಕೂಡಿ ಬರಬೇಕು ಅಂತಂದ್ರೆ ಭಗವಂತನ ಸ್ಮರಣೆಯನ್ನ ನಾನು ಸಂತಾನ ಗೋಪಾಲಕೃಷ್ಣನ ಮುಖಾಂತರವಾಗಿ ಮಾಡ್ತೇನೆ ಅಂತನ್ನುವುದೇನಿದೆ ಇದನ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ರಿ. ಅವಶ್ಯವಾಗಿ ನೀವು ಅಂದುಕೊಂಡಂತೆ ನಿಮಗೆ ಎಲ್ಲ ರೀತಿಯಾದಂತಹ ಜಯ ವಿಜಯ ಪ್ರಾಪ್ತಿಯಾಗಿ ನೀವು ಎಲ್ಲ ರೀತಿಯಾದಂತಹ ಸನ್ಮಂಗಲವನ್ನ ಪಡೆಯುವಂತವರಾಗ್ತೀರಿ. ಸಂತಾನ ಗೋಪಾಲಕೃಷ್ಣ ದೇವರ ಪೂರ್ಣ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಆಗ್ತದೆ. ವಿವಾಹ ಮನೆಯೊಳಗ ಮದುವೆ ಆಗಬೇಕು ಅಂತನ್ನೋದು ಎಲ್ಲ ತಾಯಂದರ ಆಸೆ. ಸೊ ಮಕ್ಕಳಿಗೆ ವಿವಾಹವನ್ನ ಮಾಡಬೇಕು ಅಂತ ಅನ್ಕೊಂಡವರು ಬಹಳಷ್ಟು ಕಡೆ ಅಳದಾಡ್ಬಿಡ್ತೀರಿ. ಅಲದಾಡಿ ಎಲ್ಲ ದೇವಾನುದೇವತೆಗಳ ಸೇವೆಯನ್ನ ಮಾಡ್ತೀರಿ. ಆದ್ರೆ ವಿವಾಹದ ಬಂಧ ಎಲ್ಲಿರ್ತದೆ, ಎಲ್ಲಿ ಋಣ ಇರ್ತದೆ ಅಂತ ಅನ್ನೋದು ಗೊತ್ತಿರೋದಿಲ್ಲ. ಆ ಋಣ ಆದಷ್ಟು ಬೇಗನೆ ಬಂದು ಕೂಡ್ಲಿ ಅಂತನ್ನುವಂಥದ್ದೇ ಎಲ್ಲರ ಆಸೆ. ಮಗಗೊಂದು ಕನ್ಯಾ ಹುಡುಕಿದ್ರೆ ಸಾಕು, ಮಗಳಿಗೆ ಒಂದು ವರ ಹುಡುಕಿದ್ರೆ ಸಾಕು, ಇಬ್ಬರಿಗೂ ಚಂದಾಗಿ ಜೀವನ ಆದ್ರೆ ಸಾಕು ಅಂತ ಹೇಳಿ ವಿಚಾರ ಮಾಡ್ತಿರ್ತೀವಿ. ಇಂತಹ ವಿವಾಹದ ಸಂಬಂಧ ಸೇರಿ ಬರಬೇಕು ಅಂತಂತಂದ್ರೆ ನಾವು ಏನ್ ಮಾಡ್ಬೇಕು? ಸೊ ಬಹುಮುಖ್ಯವಾಗಿ ಕುಲದೇವರ ಸ್ಮರಣೆಯನ್ನ ಮಾಡಬೇಕು. ಇದು ನೋಡ್ರಿ, ಇದು ಕೀ ಮಂತ್ರ. ಏನು ಅಂತಂದ್ರ ನಿಮ್ಮ ಕುಲದೇವರ ಸ್ಮರಣೆಯನ್ನ ಮಾಡ್ಬೇಕು. ಎಷ್ಟೋ ಜನ
ಕುಂಡ್ಲಿಯನ್ನ ಕೊಡ್ತಿರ್ಬೇಕಾದ್ರೆ ವಿವಾಹಕ್ಕೆ ಅಂತ ಹೇಳಿ, ಸೊ ಆ ವಿವಾಹಕ್ಕೆ ಕುಂಡ್ಲಿಯನ್ನ ಕೊಡ್ತಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅದರ ಪೂಜೆ ಮಾಡೋದನ್ನೇ ನೆನಪಾರ್ಬಿಡ್ತಾರೆ. ಸೊ ವಿವಾಹ ಲಘು ಕೂಡಿ ಬರ್ಬೇಕು ಅಂತಂತಂದ್ರೆ ಮೊಟ್ಟ ಮೊದಲು ಮಾಡಬೇಕಾದದ್ದು ಏನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ವಿವಾಹಕ್ಕೆ ಕುಲದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಯಾವುದಾದ್ರೂ ಮಂತ್ರ ಇದೆಯಾ ಗುರುಗಳೇ, ವಿವಾಹ ಸೌಭಾಗ್ಯ ಲಘು ಕೂಡಿ ಬರಬೇಕು, ಮಗ ಇದ್ದ ಅಂತಂತಂದ್ರ ಸೊಸಿ ಬರಬೇಕು, ಮಗಳಿದ್ಲು ಅಂತಂತಂದ್ರ ಅಳಿಯ ಬರಬೇಕು, ಇಬ್ಬರ ಸಂಬಂಧ ಚೆನ್ನಾಗಿ ಉಳಿಬೇಕು, ದಾಂಪತ್ಯ ಜೀವನ ಅವಿಚ್ಛಿನ್ನವಾಗಿ ಇರಬೇಕು. ಸೊ ಇಂತಹ ಒಂದು ಪ್ರೀತಿ ವಿಶ್ವಾಸದಿಂದ ಕೂಡುವಂತಹ ಒಂದೇನಾದ್ರೂ ಉಪಾಯ ಇದೆಯಾ? ಗಂಡ ಹೆಂಡತಿ ಹೊಸದಾಗಿ ಮದುವೆ ಮಾಡಿಕೊಟ್ಟೇವಿ, ಬಹಳ ಜಗಳಾಡಿ ಬಿಡ್ತಾರ್ರಿ, ಮಕ್ಕಳಿಲ್ಲ, ಸಮಸ್ಯೆ ಆಗ್ಲಿಕ್ಕತ್ತದ್ರಿ. ಸೊ ಹಿಂಗ ಬೇರೆ 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 ಸಮಸ್ಯೆಗಳನ್ನ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ವು ಅಂತಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಗುರುಗಳೇ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅವಶ್ಯವಾಗಿ ಇದೆ. ಸೊ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದೊಳಗ ನಾನು ಇವತ್ತಿನ ದಿವಸ ಕೇವಲ ಜಾತಕ ಫಲವನ್ನ ಅಷ್ಟೇ ಹೇಳಲಿಕ್ಕತ್ತಿಲ್ಲ, 12 ರಾಶಿಗಳ ಭವಿಷ್ಯ ಅಷ್ಟೇ ಹೇಳಲಿಕ್ಕತ್ತಿಲ್ಲ, ಅಥವಾ ವರ್ಷ ಭವಿಷ್ಯವನ್ನ ಹೇಳಲಿಕ್ಕತ್ತಿಲ್ಲ, ಕಿಂತು ಜೀವನದ ಉದ್ದಕ್ಕೂ ಬೇಕಾಗುವಂತಹ ಈ ಎಲ್ಲ ಅವಸರಗಳ ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅನುಕೂಲವಾಗುವಂತಹ ಮಂತ್ರ ಮತ್ತು ಪರಿಹಾರಗಳನ್ನ ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ವಿವಾಹ ಆಗ್ಲಿಕ್ಕೆ ಯಾವುದಾದ್ರೂ ಮಂತ್ರ ಇದೆಯಾ ಅಂತಂತಂದ್ರೆ ಇದೆ. ಅದು ಯಾವುದು ಅಂತಂದ್ರೆ, ದೇವೀಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಭರ್ತೃಲಾಭಂಚ ದೇಹಿಮೇ. ಸೊ ಈ ಮಂತ್ರದ ಪಠಣೆಯನ್ನ ಮಾಡಬೇಕು. ಯಾರಿಗೆ ಮದುವೆ ಆಗಬೇಕಾಗಿದೆ ಸೊ ಅವರು ತಪ್ಪದೆ ಈ ಮಂತ್ರ ಯಾವುದು, ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಭರ್ತೃಲಾಭಂಚ ದೇಹಿಮೆ. ಸೊ ಈಗ ಗಂಡು ಹುಡುಗರು ಇದ್ರು ಅಂತಂತಂದ್ರ ಅವರು ಪತ್ನಿ ಲಾಭಂಚ ದೇಹಿಮೆ ಅಂತ ಹೇಳಬೇಕು. ಇನ್ನ ಗಂಡು ಹುಡುಗರಿಗೆ ಮದುವೆ ಆಗ್ಬೇಕಾಗಿತ್ತು, ಕನ್ಯಾ ಸಿಗಬೇಕಾಗಿತ್ತು ಅಂತಂದ್ರ ಅವ್ರು ಹೇಳಬೇಕಾದದ್ದು ಭರ್ತೃಲಾಭಂಚ ದೇಹಿಮೆ. ಸೊ ಇದು ಎರಡೂ ಹೇಳಿ ಸಂಸಾರ ಮಾಡ್ಲಿಕ್ಕತ್ತಾರ, ಮಕ್ಕಳಿಗೆ ತೊಂದರೆ ಆಗ್ಲಿಕ್ಕತ್ತದ ಅಂತಂದ್ರ ಅವ್ರು ಹೇಳಬೇಕಾದದ್ದು ಪುತ್ರ ಲಾಭಂಚ ದೇಹಿಮೆ, ಪುತ್ರಿ ಲಾಭಂಚ ದೇಹಿಮೆ ಅಂತ ಹೇಳಿ ಈ ರೀತಿಯಾಗಿ ಆ ಲಾಭಂ ಅಂತನ್ನುವಂತಹ ಶಬ್ದದ ಹಿಂದ್ಗಡೆಗೆ ಪುತ್ರ, ಪುತ್ರಿ, ಭರ್ತೃ ಮತ್ತು ಪತ್ನಿ ಈ 4 ಶಬ್ದಗಳ ವ್ಯತ್ಯಾಸವನ್ನ ಮಾಡಿಕೊಂಡ್ರಿ ಅಂತಂದ್ರೆ ನಿಮಗೆ ವಿವಾಹಾದಿ ಸೌಭಾಗ್ಯಗಳು ಕಟ್ಟಿಟ್ಟಂತಹ ಬುತ್ತಿ. ಅದರಲ್ಲೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಬೇಗನೆ, ಇಲ್ಲ ಗುರುಗಳೇ ಬಹಳ ವರ್ಷ ಆತ್ ಹುಡುಕ್ಲಿಗತ್ತು, ಬಹಳ ಸಮಸ್ಯೆ ಇದೆ, ಲಘು ವಿವಾಹ ಆಗ್ಬೇಕು, ವಯಸ್ಸಾಗ್ತಾ, ಅವಂಗೂ ವಯಸ್ಸಾಕೋದ್ ಬಂತು, ನನಗೂ ವಯಸ್ಸಾಕೋದ್ ಬಂತು, ಆಕಿಗೂ ವಯಸ್ಸಾಕೋದ್ ಬಂತು, ನಮಗೂ ಇನ್ನ ಮದ್ಲೇಕಿನ ಶಕ್ತಿ ಉಳಿದಿಲ್ಲ, ಅದಕ್ಕೆ ಇದನ್ನೆಲ್ಲ ಕಾರ್ಯ ಲಘು ಲಘು ಮಾಡ್ಬೇಕು ಅಂತ ಅನ್ಕೊಂಡೇವಿ ಅಂತಂತಂದ್ರೆ 3 ತಿಂಗಳದೊಳಗ್ರಿ, ಬಹಳ ಟೈಮ್ ಹಿಡಂಗಿಲ್ಲ, 3 ತಿಂಗಳದೊಳಗ ವಿವಾಹ ನಿಶ್ಚಯವಾಗಿ ವಿವಾಹ ಆಗಿಬಿಡುತ್ತದೆ ಈ ಮಂತ್ರದ ಪಠಣೆಯನ್ನ ಮಾಡೋಣದ್ರಿಂದ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಭರ್ತೃಲಾಭಂಚ ದೇಹಿಮೆ, ಪತ್ನಿ ಲಾಭಂಚ ದೇಹಿಮೆ, ಮಕ್ಕಳಾಗಬೇಕು ಅಂತಂದ್ರೆ ಪುತ್ರ ಲಾಭಂಚ ದೇಹಿಮೆ ಅಂತನ್ನುವಂತಹ ಈ ಒಂದು ಶಬ್ದಗಳ ವ್ಯತ್ಯಾಸವನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಅವಶ್ಯವಾಗಿ ವಿವಾಹದ ಕಂಕಣ ಭಾಗ್ಯ ಅಂತನ್ನೋದು ಕೂಡಿ ಬರ್ತದೆ. ಇನ್ನೊಂದು ವಿಶೇಷತೆಯನ್ನ ನಾನು ನಿಮಗೆ ಹೇಳ್ತೇನೆ. ಏನು ಅಂತಂದ್ರೆ 3 ತಿಂಗಳದೊಳಗಾಗಿ ಮದುವೆ ಆಗಬೇಕು ಅಂತಂತಂದ್ರೆ ಲಕ್ಷ್ಮೀ ವೆಂಕಟೇಶ ದೇವರ ಸ್ಮರಣೆಯನ್ನ ವಿಶೇಷವಾಗಿ ಮಾಡ್ಕೊಳ್ಬೇಕು. ಮಾಡಿಕೊಂಡು ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಂಕಣವನ್ನ, ಅರಿಶಿಣ ಬೇರು ಮತ್ತು ಅರಿಶಿಣದ ದಾರ ಎಷ್ಟು ಅಂತಂತಂದ್ರೆ 9 ಎಳಿ, ಅಂದ್ರೆ ಆ ಸ್ವಾಮಿಗೆ 90 ದಿವಸದ ಟೈಮ್. ಸೊ ನೀವು ಎಷ್ಟು ಎಳಿ ತಗೋತಿರಲ್ಲ ಅಷ್ಟು ದಿವಸದ ಟೈಮ್ದೊಳಗ ನಿಮಗೆ ಮದುವೆಯ ವಿವಾಹ ಸೌಭಾಗ್ಯ ಕೂಡಿ ಬರ್ತದೆ. ಸೊ ಆ ಕಂಕಣ ಸೇವೆಯನ್ನ ವಿಶೇಷವಾಗಿ ಮಾಡಬೇಕು. ಆ ಕಂಕಣ ಸೇವೆಯನ್ನ ವಿಶೇಷವಾಗಿ ತೆಗೆದುಕೊಂಡು ದೇವಸ್ಥಾನದೊಳಗೆ ಹೋಗಿ ದೇವರಿಗೆ ಮುಟ್ಟಿಸಿ ನೀವೇನ್ ಮಾಡಬೇಕು ಅಂತಂತಂದ್ರ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ. ಉದ್ಯೋಗ ಅಂತ ಹೇಳಿ ಬಂದಾಗ ಎಲ್ಲರಿಗೂ ಒಂದು ಚಿಂತೆ ಕಾಡ್ತದೆ. ಏನು, ನಮಗ ಯಾವ ರೀತಿಯಾಗಿ ಉದ್ಯೋಗ ಪ್ರಾಪ್ತಿ ಆಗ್ತದೆ ಅಥವಾ ನಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು ಅಂತಂತಂದ್ರ ನಾವು ಯಾವ ರೀತಿಯಾದಂತಹ ಮಂತ್ರ ಹೇಳಬೇಕು, ಏನು ವ್ರತಗಳನ್ನ, ಜಪಗಳನ್ನ, ಅನುಷ್ಠಾನಗಳನ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ತಲೆ ಒಳಗ ಇರ್ತದ. ಏನು ಅಂತಂದ್ರ ನಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ಬೇಕು, ವಿಜಯ ಪ್ರಾಪ್ತಿ ಆಗ್ಬೇಕು, ಎಲ್ಲ ರೀತಿಯಾದಂತಹ ಸನ್ಮಂಗಲ ಸಿಗಬೇಕು, ನಾನು ಅನ್ಕೊಂಡಂತಹ ವ್ಯಾಪಾರದೊಳಗ
ಲಾಭಾಂಶ ಸಿಗಬೇಕು, ಪ್ರಾಫಿಟ್ ಆಗ್ಬೇಕು, ನನಗ ಕೆಲಸದೊಳಗ ಕಿರಿಕಿರಿ ಆಗ್ಬಾರ್ದು, ಪ್ರಮೋಷನ್ ಕೆಲವೊಮ್ಮೆ ಹಿಡ್ಕೊಂಡ್ಬಿಟ್ಟಿರ್ತದ, ಪ್ರಮೋಷನ್ ಅನುಕೂಲ ಆಗ್ಬೇಕು. ಹಿಂಗ ಆ ಒಂದು ಉದ್ಯೋಗಕ್ಕೆ 108 ಸಮಸ್ಯೆಗಳಿರ್ತವೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನ್ ಗೊತ್ತೇನ್ರಿ? ಬಹಳ ವಿಶೇಷವಾದಂತಹ ದೇವತಾ ಆರಾಧನೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಣಪನ ಆರಾಧನೆ, ಗಣೇಶನ ಆರಾಧನೆ ಮಾಡೋಣದ್ರಿಂದ ಎಲ್ಲ ರೀತಿಯಾದಂತಹ ಉದ್ಯೋಗದಲ್ಲಿ ನಮಗೆ ಬಡ್ತಿ ಸಿಗ್ತದೆ. ಸೊ ಅದಕ್ಕ ಈ ಒಂದು ವರ್ಷ ಭವಿಷ್ಯ ಹೇಳುವಂತಹ ಭರದೊಳಗ ಕೆಲವೊಮ್ಮೆ ಸೂಕ್ಷ್ಮವಾದಂತಹ ಪರಿಹಾರಗಳನ್ನೇ ಹೇಳೋದು ನೆನಪಾರ್ಬಿಡ್ತೇವೆ. ಆದ್ರೆ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಆ ರೀತಿಯಾಗಿ ಮಾಡೋದಿಲ್ಲ. ನಾನ್ ನಿಮಗೆ ಜ್ಯೋತಿಷ್ಯದ ಫಲ ಹೇಳಿ ನಿಮ್ಗೆ ಹಂಗದ ಹಿಂಗದ ಅಂತ ಹೆದರಿಸೋದಿಲ್ಲ, ಕಿಂತು ಹೆಂಗೆ ಇದ್ರು ಹೆಂಗ್ ಸರಿ ಮಾಡ್ಕೊಳ್ಬೇಕು ಅಂತನ್ನುವಂತಹ ಉಪಾಯವನ್ನ ತಿಳಿಸ್ಕೊಡ್ತೇನೆ. ಅದುವೇ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮ. ಹಾಗಿದ್ರೆ ಈ ಒಂದು ವಿಚಾರವನ್ನ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ. ಏನು ಅಂತಂದ್ರ, ನೌಕರಿ ಪರ್ಮನೆಂಟ್ ಆಗಬೇಕು ಅಂತಂದ್ರ, ನೌಕರಿಯಲ್ಲಿ ನಮಗ ಪ್ರಮೋಷನ್ ಸಾಧ್ಯ ಆಗಬೇಕು ಅಂತಂದ್ರ, ಮ್ಯಾಲಿನವರ ಕಿರಿಕಿರಿ ಕಡಿಮೆ ಆಗಬೇಕು ಅಂತಂತಂದ್ರ, ನಾವೇನಾದ್ರೂ ಅನ್ಕೊಂಡಂತಹ ಕೆಲಸನೇ ನಮಗೆ ಇಂಥದ್ದೇ ಸಿಗಬೇಕು, ಇಂಥದ್ದೇ ಆಗಬೇಕು ಅಂತಿತ್ತಂದ್ರ, ನಾವು ಮಾಡುವಂತಹ ಕೆಲಸದೊಳಗ ನುಕ್ಸಾನ್ ಜಾಸ್ತಿ ಆಗ್ಲಿಕ್ಕತ್ತದ, ಪ್ರಾಫಿಟ್ ಕಡಿಮೆ ಆಗ್ಲಿಕ್ಕತ್ತದ, ಪ್ರಾಫಿಟ್ ಹೆಚ್ಚಾಗಬೇಕು ಅಂತಂದ್ರ, 4 ದುಡ್ಡು ಉಳಿಸ್ಕೊಂಡು ಮನಿತನ ಒಯ್ಯಬೇಕು ಅಂತಂತಂದ್ರ, ನಾವು ಗಣಪತಿಗೆ ಪ್ರೀತ್ಯಾಸ್ಪದವಾಗಿ ಒಂದು ವ್ರತವನ್ನ ಮಾಡ್ಬೇಕು. ಅದನ್ನ ಏನಂತ ಕರೀತಾರೆ ಅಂತಂದ್ರೆ ದುರ್ವಾ ವ್ರತ ಅಂತ. ಅಂದ್ರೆ ನಿಮ್ಮ ಮನೆ ಹತ್ತಿರ ನೀವು ನೋಡ್ತಿರ್ಬೋದು, ದಾಸವಾಳ ಹೂ ಬರೆದಿರ್ತಾವ, ಅದನ್ನ ನಾವು ನೋಡ್ತೇವೆ. ಸೊ ಕೆಂಪು ಗುಲಾಬಿ ಮತ್ತು ಕೆಂಪು ಬಣ್ಣದ ದಾಸವಾಳ ಹೂ ಇವೆಲ್ಲ ಬೆಳೆದಿರ್ತಾರೆ. ಸೊ ಅದರ ಕೆಳಗಡೆನೆ ಒಂದು ದೂರ್ವಾ ಬೆಳೆದಿರ್ತದೆ. ನಾವೇನ್ ಮಾಡ್ತೇವೆ, ಹೂಗಳನ್ನ ತಕ್ಕೊಂಡ್ ಬಿಡ್ತೇವೆ, ಆದ್ರೆ ಆ ದೂರ್ವಾ ಏರಿಸೋದನ್ನ ನೆನಪಾರ್ಬಿಡ್ತೇವೆ ಎಷ್ಟೋ ಬಾರಿ. ಆದ್ರೆ ಗಣಪತಿಗೆ ಬಹಳ ಮುಖ್ಯವಾಗಿ ಪ್ರೀತ್ಯಾಸ್ಪದವಾದದ್ದು ಹೂಗಳಲ್ಲ, ಆ ಹೂವಿನ ಕೆಳಗೆ ಬೆಳೆದಂತಹ ದೂರ್ವಾ. ಅಂದ್ರೆ ನಾವೇನು ಸಣ್ಣ ಗ್ರಾಸ್ ನೋಡ್ತೇವೆ, ಕರಿಕೆ ಹುಲ್ಲು ಅಂತ ಹೇಳ್ತೇವೆ. ಸೊ ಆ ಕರಿಕೆ ಹುಲ್ಲು ಏನಿದೆ ಅದು ಗಣೇಶನಿಗೆ ಬಹಳ ಪ್ರೀತಿ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿ ಮಂಗಳವಾರದ ದಿವಸ ತಪ್ಪದೆ ಗಣೇಶನಿಗೆ ಗರಿಕೆಯನ್ನ ಏರಿಸ್ಬೇಕು, ಆ ಒಂದು ದೂರ್ವೆಯನ್ನ ಏರಿಸ್ಬೇಕು. ಸೊ ಹೂಗಳನ್ನು ಏರಿಸೋದು ಎಷ್ಟು ಮಹತ್ತರವಾದದ್ದು. ಕೆಂಪು ಗುಲಾಬಿ ಇರ್ಬೋದು ಅಥವಾ ದಾಸವಾಳ ಹೂ ಇರ್ಬೋದು, ಅದು ಅವನಿಗೆ ಎಷ್ಟು ಪ್ರೀತಿಯುನೋ ಅದಕ್ಕಿಂತ 2ರಷ್ಟು ಹೆಚ್ಚಿನ ಪ್ರೀತಿ ಅವನಿಗೆ ಇರುವಂತದ್ದು ಎದರ ಮೇಲೆ ಅಂತಂತಂದ್ರೆ ದೂರ್ವಾದ ಮೇಲೆ. ಸೊ ಅದಕ್ಕೆ ಕೆಲವೊಂದು ಹೂಗಳನ್ನಷ್ಟೇ ನೋಡ್ಬಿಡ್ತೇವೆ, ಅದ್ರ ಕೆಳಗೆ ಬೆಳೆದಂತಹ ದೂರ್ವೆ ಕಡೆಗ ನಮಗೆ ಲಕ್ಷ್ಯ ಹೋಗುದಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಇಂತಹ ದೂರ್ವಾಗಳನ್ನ ಪ್ರತಿ ಮಂಗಳವಾರ ದಿವಸ ಎಷ್ಟು ಸಂಖ್ಯಾದೊಳಗೆ ತಗೋಬೇಕು ಅಂತಂತಂದ್ರೆ 21 ಅಂತನ್ನುವಂತಹ ಸಂಖ್ಯೆಯಲ್ಲಿ ನಾವು ಅದನ್ನ ತೆಗೆದುಕೊಳ್ಬೇಕು. ಸೊ 21 ಸಂಖ್ಯೆಯಲ್ಲಿ ಆ ದುರ್ವಾವನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ, ಅದನ್ನ ಗಣೇಶನಿಗೆ ಸಮರ್ಪಣೆ ಮಾಡ್ಬೇಕು. ಅದನ್ನ ಕಟ್ಟಿ ಒಂದು ಪೆಂಡಿಗತೆ ಮಾಡಿ ಅದನ್ನ ಗಣಪತಿಗೆ ನಾವು ಸಮರ್ಪಣೆ ಮಾಡಬೇಕು ಪ್ರತಿ ಮಂಗಳವಾರ ದಿವಸ. ಎಷ್ಟು ಮಂಗಳವಾರ ಮಾಡ್ಬೇಕು? 21 ಮಂಗಳವಾರ ಹಿಡ್ಕೊಡ್ರಿ. 21 ಮಂಗಳವಾರದೊಳಗಾಗಿ ನೀವು ಅನ್ಕೊಂಡಂತಹ ಕೆಲಸ ನಿಮಗೆ ಸಿಗ್ತದೆ, ನೀವು ಅನ್ಕೊಂಡಂತಹ ಕೆಲಸದೊಳಗೆ ನಿಮಗೆ ಅಭಿವೃದ್ಧಿ ಆಗ್ತದೆ, ನೀವು ಅನ್ಕೊಂಡಂತಹ ಕೆಲಸದೊಳಗೆ ನಿಮಗೆ ಕಾರ್ಯಪ್ರಗತಿ ಸಾಧನ ಆಗ್ತದೆ, ಮತ್ತು ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯಾದಂತಹ ನುಕ್ಸಾನ್ ಅಂತ ಅನ್ನೋದೇನದಲ್ಲ ಅದಾಗೋದಿಲ್ಲ. 100% ಪ್ರಾಫಿಟ್ ನಿಮಗೆ ಸಿಗುವಂತದ್ದು. ಅದಕ್ಕೆ ನಾವು ಈ ರೀತಿಯಾಗಿ ಗಣಪತಿಯ ಪೂಜೆಯನ್ನ ಮಾಡಬೇಕು. ಬಹಳ ಸುಂದರವಾಗಿರ್ತಕ್ಕಂತಹ ಗಣಪತಿಯ ಪೂಜೆ. ಬನ್ನಿ ಹಾಗಿದ್ರೆ ಕೆಲವೊಂದಿಷ್ಟು ಚಿಂತನೆಗಳನ್ನ ನಾವು ತಿಳಿದುಕೊಂಡು ಬರೋಣ. ಏನು ಚಿಂತನೆ ಅಂತಂದ್ರ, ಪೂಜೆ ಪುನಸ್ಕಾರಗಳಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದಾ, ಅಥವಾ ನಾವು ಮಾಡುವಂತಹ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳಿಂದ ನಮಗೆ ಜೀವನದಲ್ಲಿ ಅನುಕೂಲತೆಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದಾ? ಸೊ ಈ ಎಲ್ಲವನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ವಿ ಅಂತಂತಂದ್ರೆ ಇದಕ್ಕೆ ಒಂದು ಬಹಳ ಸುಂದರವಾದಂತಹ ಉತ್ತರ ಇದೆ. ಅದು ಉತ್ತರ ಏನು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕರ್ಮದ ಮೇಲೆ ನಿರ್ಧಾರಿತನಾಗಿರ್ತಾನೆ. ಸೊ ಕರ್ಮವನ್ನ ಪ್ರತಿಯೊಬ್ಬ ಮನುಷ್ಯ ಮಾಡ್ತಾನೆ. ಸೊ ಕರ್ಮ ಮನುಷ್ಯ ಮಾಡ್ತಾನೆ ಅಂತಂದ್ರೆ ಕರ್ಮದ ತಕ್ಕ ಹಾಗೆ ಒಂದು ಫಲದ ಅಪೇಕ್ಷೆಯನ್ನ ಇಟ್ಕೊಂಡಿರ್ತಾನೆ. ಸೊ ಫಲಾಪೇಕ್ಷೆ ಇಲ್ಲದೆ ಯಾವ ಮನುಷ್ಯನೂ ಕೂಡ ಕರ್ಮ ಮಾಡೋದಿಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಶನ ಅಂತ ಹೇಳಿ ಭಗವಂತ ಹೇಳಿದ. ಆದ್ರೆ ಅದನ್ನು ಫಾಲೋ ಮಾಡುವಂತವ್ರು ಎಷ್ಟು ಜನ? ಬಹಳ ಕಡಿಮೆ ಜನ. ಯಾಕೆ ನಾ ಈ ಮಾತು ಹೇಳಿಕತ್ತೀನಿ ಅಂತಂದ್ರ, ಕರ್ಮವನ್ನ ಮಾಡುವಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನವನ್ನ ತಾರಕವಾಗಿ ಇಟ್ಟುಕೊಳ್ತಾನೆ. ತನ್ನ ಜೀವನ ಏನಿದೆ ಆ ಜೀವನ ತಾರಕವಾಗಿರಬೇಕು ಅಂತನ್ನುವುದೇ ಉದ್ದೇಶ. ಅದಕ್ಕೆ ಹೇಳುವ ಮುಂದಾಗನೇ ಹೇಳ್ತಾರೆ, ಏನು? ಕರ್ಮವೇ ತಾರಕವು ಜೀವರಿಗೆಲ್ಲ, ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು ಅಂತ. ಸೊ ನಿರ್ಣಯವಾದಂತಹ ಮಾತು ಯಾವುದು ಅಂತಂತಂದ್ರ ಕರ್ಮ ತಾರಕ.
ಸೊ ನಮ್ಮ ಜೀವನಕ್ಕೆ ಕರ್ಮ ತಾರಕ ಅಂತ ಇರ್ತಿರ್ಬೇಕಾದ್ರೆ ನಾವು ಕರ್ಮವನ್ನ ಮಾಡ್ತಿರ್ಬೇಕಾದ್ರೆ ಸ್ವಾರ್ಥರಹಿತವಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತನ್ನುವಂತಹ ಪ್ರಶ್ನೆ. ಸೊ ಅದಕ್ಕೆ ಉತ್ತರವನ್ನ ಹೇಳ್ತಾ ನಾನು ನಿಮಗೆ ಈ ಚಿಂತನೆಯನ್ನ ಕೊಡ್ತಾ ಇದ್ದೇನೆ. ಆ ಚಿಂತನೆ ಏನು ಅಂತಂದ್ರೆ, ನೀವು ಭಗವಂತನಲ್ಲಿ ಸಮರ್ಪಣೆಯನ್ನ ಮಾಡ್ರಿ. ನೀವು ಮಾಡಿದಂತಹ ಕರ್ಮಗಳನ್ನ ಭಗವದ್ ಅನುಗ್ರಹಕ್ಕೋಸ್ಕರವಾಗಿ ಮಾಡಿದ್ದೇನೆ ಅಂತ ಅನ್ಕೊಂಡು ಆ ಸಮರ್ಪಣೆಯನ್ನ ನೀವು ಮಾಡಬೇಕು. ಸಮರ್ಪಣೆ ಮಾಡೋದು ಅಂದ್ರೆ ಏನು ಅಂದ್ರೆ, ವ್ಯಸ್ತ ಮತ್ತು ಸಮಸ್ತ ಎರಡು ರೀತಿಯಲ್ಲಿ ಭಗವಂತನಿಗೆ ಸ್ಮರಣೆಯನ್ನ ಮಾಡುವಿಗೆ, ಅವನಿಗೆ ಸಮರ್ಪಣೆಯನ್ನ ಮಾಡುವುದು. ವ್ಯಸ್ತವಾಗಿ ಅಂತಂತಂದ್ರೆ ಏನು, ಎಲ್ಲವನ್ನು ಒಂದೊಂದೇ ಇಡೀ ದಿವಸದೊಳಗೆ ಏನೇನು ಕರ್ಮ ಮಾಡೇವೆ ಎಲ್ಲವನ್ನ ಒಂದೊಂದೇ ಭಗವಂತನಿಗೆ ಸಮರ್ಪಣೆ ಮಾಡುವುದು ವ್ಯಸ್ತವಾಗಿ ಸಮರ್ಪಣೆ ಮಾಡುವಂಥದ್ದು. ಸಮಸ್ತವಾಗಿ ಸಮರ್ಪಣೆ ಮಾಡುವಂಥದ್ದು ಅಂತಂದ್ರೆ, ಬೆಳಗ್ಗಿಂದ ಸಾಯಂಕಾಲದವರೆಗೆ ಏನೇನು ಮಾಡೇನಿ ಅದೆಲ್ಲವೂ ಕೂಡ ಭಗವಂತನ ಆರಾಧನೆ. ಎಲ್ಲೆಲ್ಲಿ ನಡೆದಾಡೇನೆ ಅದೆಲ್ಲವೂ ಪ್ರದಕ್ಷಿಣೆ, ಎಲ್ಲೆಲ್ಲಿ ಮಾತಾಡೇನೆ ಅದೆಲ್ಲವೂ ಸ್ತೋತ್ರ, ಎಲ್ಲೆಲ್ಲಿ ನಾನು ಆ ಭಗವಂತನಿಗೆ ನಾನು ನನ್ನ ಕೈಗಳನ್ನು ಬೆಳೆಸಿದ್ದೇನೆ ಅದು ಚಾಮರ. ಸೊ ಈ ರೀತಿಯಾಗಿ ಮಾಡಿದಂತಹ ಪ್ರತಿಯೊಂದು ಕರ್ಮದಲ್ಲಿ ದೇವರ ಪೂಜೆಯ ಅನುಸಂಧಾನವನ್ನ ಇಟ್ಟುಕೊಂಡು, ಸೊ ಅದಕ್ಕೆ ನಮಗೆ ವರ್ಕ್ ಈಸ್ ವರ್ಷಿಪ್ ಯಾಕೆ ಅಂತಂತಂದ್ರೆ ಈ ಕಾನ್ಸೆಪ್ಟ್ ಇದ್ದಿದ್ದಕ್ಕೆ. ಸೊ ಕರ್ಮದ ಕಾನ್ಸೆಪ್ಟ್ ಏನಪ್ಪಾ ಅಂತಂತಂದ್ರೆ, ವರ್ಕ್ ಈಸ್ ವರ್ಷಿಪ್, ನೀ ಮಾಡುವಂತಹ ಕರ್ಮವೇ ನಿನಗೆ ದೇವರು, ಕಾಯಕವೇ ಕೈಲಾಸ. ಸೊ ಈ ರೀತಿಯಾಗಿರ್ತಿರ್ಬೇಕಾದ್ರೆ ನಾವು ಕೈಲಾಸವಾಸಿಗಳಾಗಬೇಕಲ್ಲ. ಯಾಕೆ ಬರೀ ನಾವು ಕೈಲಾಸ ಅನ್ಕೊಂಡ್ಬಿಟ್ರೆ ಕೈಯೆಲ್ಲ ಲಾಸ್ ಆಗ್ಬಿಡ್ತದೆ. ನಾವು ಕೈಲಾಸದೊಳಗಿರ್ಬೇಕಲ್ಲ ಅಂತನ್ನೋರಿಗೆ ಈ ಒಂದು ಉಪದೇಶವನ್ನ ನಾನು ಮಾಡ್ತಾ ಇದ್ದೇನೆ. ಕರ್ಮವನ್ನ ಮಾಡಿ. ಹೇಗೆ ಕರ್ಮವನ್ನ ಮಾಡಿನೇ ಅಂತಂದ್ರೆ, ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಕರ್ಮವನ್ನ ಮಾಡಿ. ವ್ಯಸ್ತ ಮತ್ತು ಸಮಸ್ತವಾಗಿ ಸಮರ್ಪಣೆಯನ್ನ ಮಾಡಲಿಕ್ಕೆ ಕರ್ಮವನ್ನ ಮಾಡಿ. ವ್ಯಸ್ತವಾಗಿ ಸಮರ್ಪಣೆ ಮಾಡುವುದು ಅಂತಂದ್ರೆ, ನಾನು ತಿಳಿಸಿದಂತೆ ಪ್ರತಿಯೊಂದು ಕರ್ಮವನ್ನ ಅಚ್ಯುತಾಯ ನಮಃ, ಅನಂತಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಅಂತ ಈ ರೀತಿಯಾಗಿ ಸಮರ್ಪಣೆಯನ್ನ ಮಾಡುವಂಥದ್ದು. ಸೊ ಅದಕ್ಕೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತೇಳಿ ಪ್ರತ್ಯೇಕವಾಗಿ ನೀವು ಹೇಳಿದಾಗ ಇದು ವ್ಯಸ್ತವಾಗಿ ಸಮರ್ಪಣೆಯನ್ನ ಮಾಡಿದಂತೆ. ಇನ್ನ ಸಮಸ್ತವಾಗಿ ಸಮರ್ಪಣೆ ಮಾಡೋದು ಅಂತಂದ್ರೆ ಏನು, ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಅಂತ ಹೇಳಿ ಎಲ್ಲವನ್ನ ಸೇರಿಸಿಕೊಂಡು ಆ ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಸಮರ್ಪಣೆಯನ್ನ ಮಾಡುವಂಥದ್ದು. ಸೊ ಇಂತಹ ಸಮರ್ಪಣೆಯನ್ನ ಮಾಡಿ ಅಂತ ನಾನು ನಿಮಗೆ ಯಾಕೆ ಹೇಳ್ತೇನೆ ಅಂತಂತಂದ್ರ, ಆ ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿ ಭಗವಂತ ಇದ್ದಾನೆ. ಭಗವದ ಅನುಗ್ರಹಕ್ಕೋಸ್ಕರವಾಗಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ. ಒಂದಂತರೂ ನಿಶ್ಚಿತ ಇದೆ, ಏನು ಅಂತಂದ್ರ ನಾವು ಬರುವ ಮುಂದಾಗ ಖಾಲಿ ಕೈಲೇ ಬಂದೇವಿ, ಹೋಗೋ ಮುಂದಾಗೂ ಖಾಲಿ ಕೈಲೇ ಹೋಗ್ತೇವಿ. ಇದಂತರೂ ಫಿಕ್ಸ್ ಕಾರ್ಯಕ್ರಮ, ನೋ ಪ್ರಾಫಿಟ್ ನೋ ಲಾಸ್. ಸೊ ಹೆಂಗ್ ಬಂದೇವಿ ಹಂಗ ಹೋಗ್ತೇವಿ. ಹಂಗಿರ್ತಿರ್ಬೇಕಾದ್ರೆ ಈ ಮಧ್ಯದ ಜೀವನ ಏನಿದೆ ಇದು ಸುಖಮಯವಾಗಿರಬೇಕು, ಸಂತೋಷಮಯವಾಗಿರಬೇಕು, ತೊಂದರೆಗಳಿರಬಾರ್ದು, ಕಷ್ಟಗಳಿರಬಾರ್ದು, ವಿಘ್ನಗಳಿರಬಾರ್ದು, ಸಂಕಟಗಳಿರಬಾರ್ದು ಅಂತ ಹೇಳಿ ಹೋಗುವಂತಹ ನೀವೆಲ್ಲರೂ ಕೂಡ ಬಹಳಷ್ಟು ಉಪಾಯಗಳನ್ನು ಹುಡುಕಿಕೊಂಡು ಹೋಗ್ತೇವೆ. ಸೊ ಆ ಎಲ್ಲ ಉಪಾಯಗಳಿಗೆ ಸಮರ್ಪಣಾ ಭಾವವೇ ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ನಾನು ಇವತ್ತಿನ ದಿವಸ ತಮಗೆಲ್ಲರಿಗೂ ಕೂಡ ತಿಳಿಸ್ಕೊಡೋದೇನು ಅಂತಂದ್ರೆ, ಸಮರ್ಪಣಾ ಭಾವದಿಂದ ಜೀವನವನ್ನ ನಡೆಸೋಣ. ಸಮರ್ಪಣಾ ಭಾವದಿಂದ ಯಾಕೆ ಜೀವನ ನಡೆಸೋಣ ಅಂತಂತಂದ್ರೆ, ಬಹಳಷ್ಟು ಸಂಪತ್ತು ಬಂದಾಗ ನಾವು ಹಿಗ್ಗುವುದೂ ಇಲ್ಲ, ಎಲ್ಲವನ್ನ ಕಳ್ಕೊಂಡಾಗ ನಾವು ಕುಗ್ಗುವುದೂ ಇಲ್ಲ. ಸೊ ಅದಕ್ಕೆ ಈ ಹಿಗ್ಗು ಕುಗ್ಗು ಇವೆರಡರನ್ನ ಸಮಾನಾಂತರವಾಗಿ ನಡೆಸ್ಕೊಂಡು ಹೋಗ್ಬೇಕು ನಾವು. ಯಾಕಂತಂದ್ರ ಯಾವಾಗ ಸರ್ಕಾರದೊಳಗಿರ್ತೇವಿ ಅಂತ ಅನ್ನೋದು ಗೊತ್ತಿರೋದಿಲ್ಲ, ಯಾವಾಗ ವಿರೋಧ ಪಕ್ಷಕ್ಕೆ ಹೋಗ್ತೇವೆ ಅಂತ ಅನ್ನೋದು ಬರೋದಿಲ್ಲ, ಆದ್ರೆ ಯಾವಾಗ ಜನತಾ ಜನಾರ್ದನ ಕೈ ಹಿಡಿತಾನೆ ಅಂತ ಅನ್ನೋದು ಗೊತ್ತಿರೋದಿಲ್ಲ, ಯಾವಾಗ ಜನತಾ ಜನಾರ್ದನ ಹೊರಗೆ ಕಳಿಸ್ತಾನೆ ಅಂತ ಅನ್ನೋದು ಗೊತ್ತಿರೋದಿಲ್ಲ. ಸೊ ರಾಜಕಾರಣಿಗಳು ಹೆಂಗಿರ್ತಾರೆ, ಹಮ್ಮು ಬಿಮ್ಮು ಇಲ್ಲಾರ್ದ ಇರಬೇಕು ಅಂದ್ರ ಟ್ರಿಮ್ ಆಗಿ ಕಾರ್ನಾಗ ಅಡ್ಡಾಡ್ಲಿಕ್ಕೆ ಸಾಧ್ಯ ಆಗ್ತದ. ಹಮ್ಮು ಬಿಮ್ಮು ಎರಡೂ ಬಂದ್ಬಿಡ್ತು ಅಂತಂತಂದ್ರೆ ಟ್ರಿಮ್ ಆಗಿರುವಂತಹ ಜನರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ನಡಿಪ ನೀ ಮನಿಗೆ ನಡಿ ಅಂತ ಹೇಳಿ ಕಳಿಸಿಬಿಡ್ತಾರೆ. ಸೊ ಅದಕ್ಕೆ ಇದೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ವ್ಯಸ್ತ ಮತ್ತು ಸಮಸ್ತವಾಗಿ ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇಂತಹ ವ್ಯಸ್ತ ಸಮಸ್ತ ಕರ್ಮಗಳನ್ನ ಸಮರ್ಪಣೆಯನ್ನ ಮಾಡ್ಲಿಕ್ಕೆ ನಾವು ಹೊರಟಾಗ ನಮಗೆ ಸಿಗುವಂಥದ್ದು ಸಮರ್ಪಣಾ ಭಾವ. ಸೊ ಈ ಸಮರ್ಪಣಾ ಭಾವ ಯಾವತ್ತಿದ್ರೂ ಇರಬೇಕು. ಅದಕ್ಕೆ ಇಷ್ಟೆಲ್ಲ ಹೇಳಿದ ಮೇಲೆ ವ್ಯಸ್ತ ಮತ್ತು ಸಮಸ್ತವಾಗಿ ಭಗವಂತನಿಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಅಂತ ಹೇಳಿ ಸಮರ್ಪಣೆ ಮಾಡಿದ ನಂತರ ನಮಗೆ ಸಿಗುವಂತಹ ಒಂದು ರಿಸಲ್ಟೇ ಬೇರೆ.
ಯಾಕೆ? ನಾವು ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ, ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ಯಾವುದನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೋ ಅದಕ್ಕೆ ಒಂದು ರಿಸಲ್ಟೇ ಬೇರೆ ಇರ್ತದೆ. ಸೊ ಆ ರಿಸಲ್ಟ್ ನೀವು ಪಡ್ಕೋಬೇಕು ಅಂತಂತಂದ್ರೆ ನಿಮ್ಮ ಎಲ್ಲ ಸರ್ವಸ್ವವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದಕ್ಕೆ ಕರ್ಮದ ಆದಿಯಲ್ಲಿಯೂ ಕೂಡ ಭಗವಂತನ ಸ್ಮರಣೆ, ಕರ್ಮ ಮಧ್ಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆ, ಕರ್ಮ ನಡೆದಾಗಲೂ ಕೂಡ ಭಗವಂತನ ಸ್ಮರಣೆ, ಅಂತ್ಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆ. ಸೊ ಈ ರೀತಿಯಾಗಿ ದೇವತಾ ಸ್ಮರಣೆಯನ್ನೇ ನಾವು ವಿಶೇಷವಾಗಿ ಮಾಡಬೇಕು. ಅದಕ್ಕೆ ಇವತ್ತಿನ ದಿವಸ ಹುಬ್ಬಳ್ಳಿಯ ಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹ ಮುಖ್ಯ ಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ಸನ್ನಿಧಾನದಿಂದ ನಮ್ಮ ಈ ಒಂದು ಪ್ರಸಾರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸನಾತನ ಧರ್ಮ ಕಾರ್ಯಕ್ರಮ ತಮಗೆಲ್ಲರಿಗೂ ಕೂಡ ಕೇವಲ ಚಿಂತನೆಗಳನ್ನ ಕೊಡೋದು ಅಷ್ಟೇ ಅಲ್ಲ, ಕಿಂತು ನಿಮಗೆ ವಿಶೇಷವಾಗಿ ಒಂದು ಜೀವನದಲ್ಲಿ ಹೊಸ ಆಯಾಮ, ಹೊಸ ಮಾರ್ಗವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವಾಗಿದೆ. ಆದ್ದರಿಂದ ಕರ್ಮದ ಒಂದು ಥಿಯರಿ ನಾನು ನಿಮಗೆ ತಿಳಿಸ್ಕೊಟ್ಟಾಗ ನಿಮಗೇನನ್ನಿಸ್ತದೆ? ಗುರುಗಳೇ, ಸಮಸ್ತವಾಗಿ ನಾನು ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿದೆ, ಆದ್ರೆ ರಿಸಲ್ಟ್ನೊಳಗೆ ವ್ಯತ್ಯಾಸ ಆಗ್ತದೆ ಅಂತ ಹೇಳಿದ್ರಲ್ಲ, ಪ್ರಾಫಿಟ್ ಏನಾದ್ರೂ ಬರ್ತದೇನೋ ಅಂತಂತಂದ್ರೆ ನಾನು ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೇನೆ, ಪ್ರಾಫಿಟ್ ಅನ್ನ ನೀವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಿಂದಿ ಒಳಗೆ ಒಂದು ಮಾತು ಬರ್ತದೆ, ಏನು ಅಂತಂದ್ರೆ ದೇನೇವಾಲಾ ಜಬ್ಬಿ ದೇತಾ ದೇತಾ ಚಪ್ಪಡ ಫಾಡಕೆ ಅಂತ. ಆ ಭಗವಂತ ಕೊಡ್ತಾನೆ, ಆ ಭಗವಂತ ಕೊಟ್ಟ ಅಂತಂತಂದ್ರೆ ನಮಗೆ ಇಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಷ್ಟು ದೊಡ್ಡ ಅಮೃತ ಹಸ್ತದಿಂದ, ವರದ ಹಸ್ತದಿಂದ ಆ ಭಗವಂತನ ಅನುಗ್ರಹ ಇರ್ತದೆ. ನಾವೆಲ್ಲ ಯಾವ ಲೆಕ್ಕ? ಆದ್ದರಿಂದ ನಾನ್ ನಿಮಗೆ ಹೇಳೋದೇನು ಅಂತಂದ್ರೆ ಕರ್ಮವನ್ನ ಮಾಡ್ತಾ ಹೋಗಿ. ಸೊ ಕರ್ಮದ ಅಪೇಕ್ಷೆಯನ್ನ ಮಾಡ್ತಿರ್ಬೇಕಾದ್ರೆ ಯಾವ ಕೆಲಸ ಸಿಗ್ತದೆ ಅದನ್ನ ನಾವು ಸರಿಯಾಗಿ ಮಾಡೋಣ, ಅತ್ಯುನ್ನತವಾಗಿರ್ತಕ್ಕಂತಹ ಸ್ಥಾನಮಾನಗಳಿಂದ ಸೇರಿಕೊಂಡು ಮಾಡೋಣ, ಪರಮಾದ್ಭುತವಾಗಿ ಮಾಡೋಣ. ಎಲ್ಲರಿಗಿಂತ ಮುಖ್ಯವಾಗಿ ಆ ಒಂದು ಸ್ಮರಣೆಯನ್ನ ಮಾಡೋಣ. ಯಾವ ಸ್ಮರಣೆ? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಅಂತನ್ನುವಂತಹ ಸ್ಮರಣೆಯನ್ನು ಮಾಡೋಣ. ಸೊ ಇಂತಹ ಚಿಂತನೆಗಳಿಂದ ಸೇರಿಸಿಕೊಂಡು ನಮ್ಮ ಕರ್ಮ ಹೊರಟಾಗ ನಮ್ಮ ಕರ್ಮ ಇದು ತಾರಕವಾಗ್ತದೆ, ಎಲ್ಲ ರೀತಿಯಾದಂತಹ ಮಾರಕಗಳಿಂದ ದೂರವಾಗ್ತದೆ, ಜೀವನಕ್ಕೆ ಪ್ರೇರಕವಾಗ್ತದೆ. ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಕರ್ಮಾನುಷ್ಠಾನಗಳನ್ನ ಮಾಡುವಂತವರು ನೀವಾಗಿ ಭಗವಂತನ ಸ್ಮರಣೆಯಿಂದ ಪ್ರಾರಂಭ ಮಾಡಿ, ದಿನ ಬೆಳಗಾದರೆ ದೇವರ ಹೆಸರನ್ನ ಹೇಳಿ, ಸ್ವಾಮಿಯ ಹೆಸರನ್ನ ಹೇಳಿ, ಹೆಸರು ಹೇಳದವರು ಕೈ ಬಿಟ್ಟಿಲ್ಲ, ಎಲ್ಲರಿಗೂ ಅನುಕೂಲವನ್ನ ಮಾಡಿದ್ದಾನೆ ಪರಮಾತ್ಮ. ಅಂತಹ ಭಗವಂತನ ಸ್ಮರಣೆ ಇದು ನಿತ್ಯ ನಿರಂತರವಾಗಿರಲಿ. ಸನಾತನ ಧರ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರಿ ವೀಕ್ಷಕರೇ ಅಂತ ಹೇಳ್ತಾ ನಮಸ್ಕಾರ, ವಂದನೆಗಳು.